ನಮಸ್ತೆ ಕರ್ನಾಡು. ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ VGLSTY ಯೂಟ್ಯೂಬರ್. ನಾನೀಗ ಬಂದಿದ್ದೀನಿ, ಕಬ್ಬಾಳು ಕ್ಷೇತ್ರದ ಬಂದಿದ್ದೀನಿ. ಶ್ರೀ ಕ್ಷೇತ್ರ ಕಬ್ಬಾಳು ಅಲ್ಲಿ ಏನಿದೆ ವಿಶೇಷತೆ ಮತ್ತು ಇಲ್ಲಿ ವಾತಾವರಣ ಹೇಗಿದೆ ಎಲ್ಲ ನೋಡ್ಕೊಂಬರೋಣ ಬನ್ನಿ. ಮತ್ತು ನಮ್ಮ ಸ್ನೇಹ ಬಳಗದ ವತಿಯಿಂದ ನಾವೊಂದು 15 ಜನ ಒಂದು ಸದಸ್ಯರು ಬಂದಿದ್ದೀರಿ. ಈ ಒಂದು ಸದಸ್ಯರು ಸರ್ವ ಸದಸ್ಯರ ಸಭೆ ಹೊಂದಿದೆ, ಅದನ್ನು ಕೂಡ ಹೇಗಿದೆ ನೋಡ್ಕೊಂಬರೋಣ ಬನ್ನಿ ನನ್ನೆಲ್ಲ ವೀಕ್ಷಕರು. ಏನು ಇಲ್ಲ, ಬ್ಲ್ಯಾಕ್ ಇದ್ದಂಗೆ ಐತೆ ಅದ್ರಾಗ. ಗ್ರೀನು ಬ್ಲ್ಯಾಕ್ ಮಿಕ್ಸ್ ಅದು. ಕರೆದಾಗ ಬರಲ್ಲ. ಓದೇ ಕಬ್ಬಾಳಮ್ಮ ಕ್ಷೇತ್ರಕ್ಕೆ ಬಂದಿದ್ದೀರಾ, ಎಲ್ಲನೂ ಸಕ್ಸಸ್ ಆಯ್ತಿದೆ. ನೀವು ಅನ್ಕೊಂಡಿದ್ದಲ್ಲಿ ನೆರವೇರ್ಲಿ ಅಂತ ಚೆನ್ನಾಗಿತ್ತು. ಓಕೆ ಓಕೆ. ಅಣ್ಣಯ್ಯ ಹಿಂಗ್ ನೋಡು, ಯಾವ ಊರಿಂದ ಬಂದಿದ್ದೀರಾ? ನಾವು ಆನೇಕಲ್ ಅಣ್ಣ. ಎಲ್ಲಿ ಕ್ಷೇತ್ರ? ಅಲ್ಲಿ SLV. ಏಯ್ ವಿಡಿಯೋ ಅಲ್ಲಿ ಬತ್ತಿಯಲ್ಲ, ನಗಬೇಡಮ್ಮ. ಸರ್ ನಗ್ತಾ ಇಲ್ಲ, ನನ್ನ ಪೂಜೆ ಹಂಗೆ ಅದೇ ಖುಷಿಗೆ ಒಂದು ಸ್ವಲ್ಪ ಪೂಜೆ. ಮುತ್ತವ್ರೆ 10 ರೂಪಾಯಿ ನಾ ಕೊಡ್ತೀನಿ, ಅವ್ರು 10 ರೂಪಾಯಿ ಅದೇನು ಕೊಟ್ಬಿಡಿ. ಫುಲ್ ಕಬಲ 10 ರೂಪಾಯಿ ನಾ ಕೊಡ್ತೀನಿ. ಕಬ್ಬಾಳಮ್ಮ ದೇವಾಲಯದ ಮುಂದಿನ ಗೋಪುರ. ನೋಡಿ ಫ್ರೆಂಡ್ಸ್, ಹೇಗಿದೆ ಶಿವಪಾರ್ವತಿ ದೇವಸ್ಥಾನದ ಬೆಟ್ಟ ಹೇಗಿದೆ ನೋಡಿ ಕಬ್ಬಾಳದಲ್ಲಿ. ಎದ್ದು ಕಾಣಿಸ್ತಾ ಐತೆ. ಸರಿಯಾಗಿ 10 ರೂಪಾಯಿ ಕೊಡಕ್ಕೆ 20 ರೂಪಾಯಿ ಕೊಟ್ಬಿಟ್ಟೆ ಅವನಿಗೆ. ಟಿಫನ್ಗೋಸ್ಕರ ಇಲ್ಲಿ ಬಂದು ಟಿಫನ್ ತೊಗೊತಾ ಇದ್ದೀರಿ. ಇಡ್ಲಿ ವಡೆ ಹೇಗಿದೆ ಟೇಸ್ಟ್ ಮಾಡಿ ನೋಡ್ತೀನಿ ಹೇಳಿ. ಇವರು ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಊಟಕ್ಕೆ. ಇವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಈಗ ಬಜ್ಜಿ ಬೋಂಡ ಇದಕ್ಕೆ ಎಲ್ಲದಕ್ಕೂ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇವರು ನಮ್ಮ ಸ್ನೇಹಿತರು. ಅದಕ್ಕಿಂತ ಜಾಸ್ತಿ ಜನ ಇದ್ದಾರೆ ಇಲ್ಲಿ ಬಜ್ಜಿ ಸುಡೋದಕ್ಕೆ. ಡನ್ 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 ಕಂಡ 3 ವರ್ಷ ಆಯಿತು ಒಂದು ನಮ್ಮ ಒಂದು ಸಂಸ್ಥೆ ಓಪನ್ ಆಗಿ. ಅದು ಸೆಲೆಬ್ರೇಷನ್ ಭಾಳ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದೀವಿ. ಮುಂದೆ ಬಂದ್ರೆ ಅವ್ರಕ್ಕೆ ಕರೆಂಟ್ ಶಾಕ್ ಹಂಗೆ ಇಟ್ಕೊಂಡು ಚಪ್ಪಾಳಿ ನಮ್ಮ KDAಗೆ ಚಪ್ಪಾಳಿ. ನಮ್ಮ ಸ್ನೇಹ ಬಳಗದ ಎಲ್ಲ ಸದಸ್ಯರುಗಳು 3 ವರ್ಷ ಈ ಒಂದು ಇದನ್ನು ಕಂಪ್ಲೀಟ್ ಮಾಡಿದ್ದೀರಾ ಸದಸ್ಯತ್ವನ. ಅದಕ್ಕೋಸ್ಕರ ಈ ಒಂದು ಕೇಕ್ ಕಟ್ ಮಾಡಿ ಒಂದು ಸಂಭ್ರಮಾಚರಣೆ ಮಾಡಿದ್ದೀರಿ. ಯಾವ ಜಾಗ ಅಂತ ಕಬ್ಬಾಳಮ್ಮ ಕ್ಷೇತ್ರದಲ್ಲಿ 3ನೇ ವರ್ಷದ ಒಂದು
ಸದಸ್ಯತ್ವದ ವಾರ್ಷಿಕ ಸಭೆಯನ್ನು ಮಾಡಿ ಒಂದು ಸಂಭ್ರಮಾಚರಣೆಗೋಸ್ಕರ ಕೇಕ್ ಕಟ್ ಮಾಡಿದ್ದೀರಿ. ಯಶಸ್ವಿಗೊಳಿಸಿದ ಎಲ್ಲರಿಗೂ ನನ್ನ ಇದೆ. ಇವರು ಮೇಸ್ತ್ರಿ ಮಂಜಣ್ಣ ಅಂತೇಳಿ ಈಗಷ್ಟೇ ಬಂದಿದ್ದೀರಿ. ಅದಕ್ಕೆ ಕಾಫಿ ಜೊತೆಗೆ ಹಂಗೆ ಒಂದೊಂದು ಮೆಣಸಿನ್ಕಾಯಿ ಬಜ್ಜಿ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಇವರು ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಊಟಕ್ಕೆ. ಇವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಈಗ ಬಜ್ಜಿ ಬೋಂಡ ಇದಕ್ಕೆ ಎಲ್ಲದಕ್ಕೂ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇವರು ನಮ್ಮ ಸ್ನೇಹಿತರು. ಜಾಸ್ತಿ ಜನ ಇದ್ದಾರೆ ಇಲ್ಲಿ ಬಜ್ಜಿ ಸುಡೋದಕ್ಕೆ.